ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗಾರ್ಲಿಕ್ ರೈಸ್ ಮತ್ತು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಸೊ ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡೋಣ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ಆಲ್ರೆಡಿ ಇವಾಗ ಬಟರ್ ಮತ್ತು ಗಾರ್ಲಿಕ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ದೆನ್ ಕಾರ್ನ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿದ್ದೀನಿ. ದೆನ್ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡೆ. ಒಂದು 2-3 ಮಿನಿಟ್ಸ್ ಹಾಗೆ ಬಿಡೋಣ. ಸೊ ದೆನ್ ನಾನು ಜಸ್ಟ್ ರೈಸ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ದೆನ್ ಸ್ವಲ್ಪ ಕೊರಿಯಂಡರ್ ಮತ್ತು ನಾನು ಬ್ರಾಕ್ಲಿನೂ ಕೂಡ ಬಟರಲ್ಲಿ ಫ್ರೈ ಮಾಡಿಕೊಂಡು ಹಾಕಿದ್ದೀನಿ. ಸೊ ಇಟ್ ವಿಲ್ ಗಿವ್ ಲೈಕ್ ಡಿಫ್ರೆಂಟ್ ಟೇಸ್ಟ್. ಓಕೆ, ಮೇ ಬಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಇದಾದಮೇಲೆ ಎಗ್ ಬುರ್ಜಿ ಮಾಡ್ತಿದ್ದೀನಿ. ಆಯಿಲ್ ಆದಮೇಲೆ ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿ ದೆನ್ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಸಾಲ್ಟ್ ಮತ್ತು ಕರಿಬೇವು ಆ್ಯಡ್ ಮಾಡಿದ್ದೀನಿ ಇವಾಗ. ಸೊ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇರಬೇಕು. ಸಾಲ್ಟ್ ಇವಾಗ ಆ್ಯಡ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಬಾಯ್ಲ್ ಆದಮೇಲೆ ಏನು ಮಾಡಬೇಕಂದ್ರೆ ಫ್ರೈ ಆದಮೇಲೆ ಏನು ಮಾಡಬೇಕಂದ್ರೆ ನಾನು ಸ್ಪಿನಾಚ್ನ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆದಮೇಲೆ ನಾನು ಎಗ್ ಆ್ಯಡ್ ಮಾಡಿದ್ದೀನಿ. ಸೊ ನನಗೆ 3 ಎಗ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಅದಾದಮೇಲೆ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಮತ್ತು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ ಡ್ರೈ ಆದಮೇಲೆ ಇದು ಹೀಗೆ ಕಾಣಿಸ್ತಿದೆ. ದೆನ್ ಇವನ್ ಗಾರ್ಲಿಕ್ ರೈಸ್ ಕೂಡ ರೆಡಿಯಾಗಿದೆ. ಸೊ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಸೊ ನಾನು ಜೊತೆಗೆ ಸ್ವಲ್ಪ ಲೆಮನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಟ್ ದ ಎಂಡ್. ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಕುಕುಂಬರ್ ಜೊತೆ ವಿಲ್ ಎಂಜಾಯ್ ದ ಲಂಚ್. Thanks for watching. Bye.